ಇವತ್ತು ನೀಟ್ ಪರೀಕ್ಷೆಯನ್ನ ಅಕ್ರಮವನ್ನ ನಡೆಸಿ 18ರಿಂದ 20 ಜನರ ಜೀವವನ್ನ ಬಲಿ ತೆಗೆದುಕೊಂಡಿರುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಮಳೆಯನ್ನ ಕೂಡ ಲೆಕ್ಕಿಸದೆ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಬರೀ ಅಲ್ಲಿ ಹೋಗಿರೋದು 18 ಜನರ ಜೀವ ಅಲ್ಲ. ಇವತ್ತು ಲಕ್ಷಾಂತರ ಜನ ನೀಟ್ ಪರೀಕ್ಷೆಯನ್ನ ಬರೆಯೋದಕ್ಕೆ, UPSC ಪರೀಕ್ಷೆಯನ್ನ ಬರೆಯೋದಕ್ಕೆ, ಬ್ಯಾಂಕಿಂಗ್ ಪರೀಕ್ಷೆಗಳನ್ನ ಬರೆಯೋದಕ್ಕೆ ಏನು ಕನಸನ್ನ ಕಾಣ್ತಾ ಇದ್ದಾರೆ. ಅವರ ಕನಸು ಕಂಗಳಿಗೆ ತಣ್ಣೀರೆರಚುವಂತ ಕೆಲಸವನ್ನ ಇವತ್ತು ಬಿಜೆಪಿ ಮಾಡಿದೆ. ಧರ್ಮೇಂದ್ರ ಪ್ರಧಾನ್ ಅವರು ನಾಚಿಕೆ ಬಿಟ್ಟು, ಮೋದಿರವರು ನಾಚಿಕೆ ಬಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವ್ರುಗಳು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರೂ ಇದ್ರೆ ರಾಜೀನಾಮೆಯನ್ನ ಕೊಟ್ಟು ಹೋಗ್ಬೇಕು. ಇಡೀ ಯುವ ಸಮುದಾಯದ ಬದುಕನ್ನ ಒಂದ್ಸತಿ ಯೂತ್ಸು ಉದ್ಯೋಗ ಬೇಕು ಅಂತ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳ್ತಾರೆ. ಇನ್ನೊಂದ್ಸತಿ ನೀಟ್ ಪರೀಕ್ಷೆನಲ್ಲಿ ಅಕ್ರಮ ಮಾಡಿ ಅಂತಂದ್ರೆ ಮೋದಿರವರು ಧರ್ಮೇಂದ್ರ ಪ್ರಧಾನ್ಗೆ ಯಾರು ಇದೆಲ್ಲ ಅಕ್ರಮಕ್ಕೆ ಕಾರಣ ಆಗಿದಾರೋ ಅಂತ ಒಬ್ರು ಸಚಿವರಿಗೆ ತೆಗೆದುಕೊಂಡು ಹೋಗಿ ಹೂಗುಚ್ಚ ಕೊಡ್ತಾರೆ. ಇಂತಹ ನಾಚಿಕೆಗೇಡಿನ ಬಿಜೆಪಿ ಸರ್ಕಾರದ ಭಾಗ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಇದುವರೆಗೂ ಮಾಧ್ಯಮಗೋಷ್ಠಿಯನ್ನ ಒಂದೇ ಒಂದು ಮಾಡಿಲ್ಲ. ಯಾರು ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾಗಿದ್ದಾರೆ ಅವರನ್ನ ವಜಾ ಮಾಡುವಂಥದ್ದಾಗ್ಲಿ ಅರೆಸ್ಟ್ ಮಾಡುವಂಥದ್ದಾಗ್ಲಿ ಮಾಡಲಿಲ್ಲ. ಈಗ ನಿಜವಾಗಿಯೂ ನಿಮಗೆ ಯುವಕರ ಮೇಲೆ, ಈ ದೇಶದ ಬೆನ್ನೆಲುಬಾಗಿರುವಂತಹ 50% ಇರುವಂತಹ ಯುವ ಸಮುದಾಯದ ಮೇಲೆ ಏನಾದರೂ ಕನ್ಸರ್ನ್ ಇದ್ರೆ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆಯನ್ನ ಕೊಡಬೇಕು. ಇದ್ರ ಜೊತೆಗೆ ನ್ಯಾಷನಲ್ ಯೂತ್ ಪಾಲಿಸಿ ಏನ್ ರಚನೆ ಮಾಡಿದ್ದೀರಾ 2020ರಲ್ಲಿ, ಈ ತರ ಯೂತ್ಸ್ಗಳ ಜೊತೆಗೆ ಚೆಲ್ಲಾಟ ಆಡಬಾರ್ದು, ಯೂತ್ಸ್ಗಳ ಸಮಸ್ಯೆಯನ್ನ ಏನಂತ ಕೇಳಬೇಕು ಅಂತ ಹೇಳಿ ನ್ಯಾಷನಲ್ ಯೂತ್ ಪಾಲಿಸಿಯನ್ನ ನಿಮ್ ವೋಟ್ ಗಿಮಿಕ್ಕೋಸ್ಕರ ಮಾಡ್ಬಿಟ್ರಿ. ಆದ್ರೆ ಯಾವ ಡಸ್ಟ್ಬಿನ್ ಅಲ್ಲಿ ಹಾಕಿದ್ದೀರಾ ಸ್ವಾಮಿ? ಇದುವರೆಗೂ ಅದನ್ನ ಜಾರಿ ಮಾಡಿಲ್ಲ. ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಜೊತೆ, ಪರೀಕ್ಷಾರ್ಥಿಗಳ ಜೊತೆ ಚೆಲ್ಲಾಟವನ್ನ ನಡೆಸೋದನ್ನ ನಿಲ್ಲಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ನ್ಯಾಷನಲ್ ಯೂತ್ ಪಾಲಿಸಿಯನ್ನ ಜಾರಿಗೆ ತರಬೇಕು ಬಿಜೆಪಿ ಸರ್ಕಾರ ಅಂತ ಹೇಳಿ ಹಕ್ಕೊತ್ತಾಯವನ್ನ ಮಾಡುತ್ತೆ. ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಗೌಡ್ರ ನೇತೃತ್ವದಲ್ಲಿ ಇವತ್ತು ಯುವ ಕಾಂಗ್ರೆಸ್ನವರು ಮುಂದಿನ ಆಗಸ್ಟ್ 9ನೇ ತಾರೀಕಿನವರೆಗೂ ಕೂಡ ಈ ನೀಟ್ ಅಕ್ರಮವನ್ನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳುತ್ತೆ.